ಅತಿ ಹತ್ತಿರದಿಂದ ಕಣ್ಣು ತುಂಬಿಸಿಕೊಳ್ಳೋ ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳು ಈ ಸಮಾರಂಭಕ್ಕೆ ಗಲ್ಲು ಹಾಕಿದ ಪರಮೇಶ್ವರ್. ಪೊಲೀಸ್ ಡಿಪಾರ್ಟ್ಮೆಂಟು ನಾವು ಮುನ್ನೆಚ್ಚರಿಕೆಯಲ್ಲಿ ನಾವು ಯಾರು ಬರಬಾರ್ದು ಅಂತ ಅದರಿಂದ ಹಲವು ಎನಿಮೆಂಟ್ ನಾನು ಕೋರ್ಟ್ ಹೋಗಿದ್ದೆ. ಇಮಿಡಿಯೇಟಾಗಿ ನನಗೆ ಈ ಜನ ಈಚೆ ಬರ್ತಾ ಇರೋದು ನೋಡಿ ರಶ್ ಆಗಿ ಯಾರಿಗೂ ನಾವಲ್ಲಿ ಅವಕಾಶ ಒಳಗಡೆನೂ ಅವಕಾಶ ಕೊಟ್ಟಿಲ್ಲ. ಬಟ್ ಇದು ಆಕಸ್ಮಿಕವಾಗಿ ಇಷ್ಟು ಜನ ನಾವು ಯಾರು ನಿರೀಕ್ಷೆ ಮಾಡಿದ್ವಿ. 2 hours ಗಾಡ್ ವಿಲ್ಲಿಂಗ್ ನಮ್ಮ ಮೆಟ್ರೋ ಕೂಡ ನಾವು ಸ್ಟಾಪ್ ಮಾಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ. ನಮ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ಗೂ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ. ಎಲ್ಲ ಮಕ್ಕಳು ಮರಿ ವಯಸ್ಸಾದವರೆಲ್ಲ ಮಧ್ಯರಾತ್ರಿ ರಸ್ತೆಯಲ್ಲಿದ್ದಾರೆ, ಈಗೂ ಬರ್ತಿರ್ತಾರೆ. ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಯಾರು ಕೊಟ್ಟಿಲ್ಲ ಹೇಳೋರು ಅವರೇ, ಕಾರ್ಯಕ್ರಮ ನಡೆಸೋರು ಅವರು. ಅವರಾಗ ಅವರು ಆರ್ ಸಿ ಬಿ ಅವರು ಒಂದು ಅವ್ರ ಪ್ರೋಗ್ರಾಮ್ನ ರಿಲೀಸ್ ಮಾಡಿಬಿಟ್ರು. ನಮ್ಗೂ ನಮ್ಗೆ ಯಾರಿಗಾದ್ರು ಒಬ್ಬರು ಜೀವ ಭಾಳ ಇಂಪಾರ್ಟೆಂಟ್. ನಮಗೆ ಅರಿವಿದೆ. ವೆರಿ ಸಾರಿ, ಈ ಥರ ಆಗಬಾರ್ದಾಗಿತ್ತು. ವಿ ನೆವರ್ ಎಕ್ಸ್ಪೆಕ್ಟೆಡ್ ಸಚ್ ಎ ಇನ್ಸಿಡೆಂಟ್ would have happened. Of course, no one want, no political party or no officials doesn't want. They have done their best to do it, but it was uncontrollable. We never expected such a big panic. After 18 years, they have been looking at something great. It was a team effort which has happened, and we see the crowd. They have left all their jobs, all their places, and they have also came on outside. I could see the Manipur